ಸೊ ನಾವು ಸೀರೀಸ್ ಆಫ್ ಎಪಿಸೋಡ್ಸ್ ಆನ್ ಸ್ಟ್ರೋಕ್ ಏನು ಮಾಡಿದ್ವಿ, ಸೀಜರ್ಸ್ ಏನು ಮಾಡಿದ್ವಿ, ಈ ಎಪಿಸೋಡ್ಸ್ ಎಲ್ಲ ಮಾಡುವಾಗ ನನ್ನ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ದಟ್ ಓಕೆ ಇದು ಬಹಳ ಕಾಮನ್, ಸೊ ಜನ ರಿಲೇಟ್ ಮಾಡ್ಕೋತಾರೆ ಅಂತ. ಆ್ಯಂಡ್ ಮೈ ಅಸಂಪ್ಷನ್ ವಾಸ್ ಪಾರ್ಕಿನ್ಸನ್ಸ್ ಎಪಿಸೋಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಭಾರತದಲ್ಲಿ ಅಷ್ಟಾಗಿ ಇಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ಇಟ್ ಈಸ್ ವೆರಿ ವೆರಿ ಕಾಮನ್, ಜಸ್ಟ್ ಲೈಕ್ ಎನಿ ಅದರ್ ನ್ಯೂರೋ ಡಿಜೆನರೇಟಿವ್ ಇಶ್ಯೂ ಅನ್ನೋದು ನಮಗೆ ಗೊತ್ತಾಯಿತು. ಆ್ಯಂಡ್ ಸಾಕಷ್ಟು ಅರ್ಥ ಮಾಡ್ಕೊಂಡ್ವಿ ಅಬೌಟ್ ಪಾರ್ಕಿನ್ಸನ್ಸ್, ಇದರ ಮೋಟರ್ ಸಿಮ್ಟಮ್ಸ್, ನಾನ್ ಮೋಟರ್ ಸಿಮ್ಟಮ್ಸ್ ಆ್ಯಂಡ್ ಇದರ ಟ್ರೀಟ್ಮೆಂಟ್ನ ಬಗ್ಗೆ ಹೇಗೆ, ಮೆಡಿಸಿನ್ಸ್ ವರ್ಕ್ ಆಗೋದಕ್ಕೆ ಒಂದು ಪಾಯಿಂಟ್ ಆದಮೇಲೆ ಸ್ಟಾಪ್ ಆದಮೇಲೆ ಹೇಗೆ, ಆ್ಯಂಡ್ ಸರ್ಜಿಕಲ್ ಆಪ್ಷನ್ಸ್ ಅಂತ ಬಂದಾಗ ಹೇಗೆ. ಸೊ ನಮ್ಮ ಲಾಸ್ಟ್ ಫ್ಯೂ ಎಪಿಸೋಡ್ಸ್ನ ಚೆಕ್ಔಟ್ ಮಾಡಿ, ಜಸ್ಟ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ. ಬಟ್ ದೆನ್ ಸಾಕಷ್ಟು FAQs ಅಂದರೆ ಫ್ರೀಕ್ವೆಂಟ್ಲಿ ಆಸ್ಟ್ ಒಂದಷ್ಟು ಕ್ವೆಶ್ಚನ್ಸ್ ಅಂತ ಬರುತ್ತೆ ವೆನ್ ಇಟ್ ಕಮ್ಸ್ ಟು ಪಾರ್ಕಿನ್ಸನ್ಸ್. ಆ್ಯಂಡ್ ದಟ್ ಇಸ್ ವೆನ್ ಡಾಕ್ಟರ್ ನನಗೂ ರಿಯಲೈಸ್ ಆಗಿದ್ದು ಸಾಕಷ್ಟು ಜನ ದೇ ಕುಡ್ ರಿಲೇಟ್ ಇವನ್ ವಿತ್ ಪಾರ್ಕಿನ್ಸನ್ಸ್. ನಮ್ಮ ತಾಯಿಗಿದೆ, ನಮ್ಮ ತಂದೆಗಿದೆ, ನಮ್ಮ ತಾತ ಇದರಿಂದ ಸಫರ್ ಮಾಡಿದ್ದನ್ನು ನೋಡಿದ್ದೀವಿ, ನಮ್ಮ ಫ್ರೆಂಡ್ ಅವ್ರ ತಂದೆ ಅವ್ರಿಗೆ ಈ ಥರದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು, ಈ ಥರದ್ದೆಲ್ಲ ಒಂದಷ್ಟು ಅವರ ಲೈಫ್ಗೆ ರಿಲೇಟ್ ಮಾಡ್ಕೊಳ್ತಾ ಕ್ವೆಶ್ಚನ್ಸ್ಗಳನ್ನು ಕೇಳಿದ್ದಾರೆ. ಅದರಲ್ಲಿ ಒಂದು ಈ ಕೇರ್ ಗಿವರ್ ಪರ್ಸ್ಪೆಕ್ಟಿವ್, ಎಸ್ಪೆಷಲಿ ನ್ಯೂರೋ ಡಿಜೆನರೇಟಿವ್ ಇಶ್ಯೂಸ್ ಅಂತ ಮಾತಾಡಿದಾಗ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಹೈಲೈಟ್ ಇದನ್ನು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪಾರ್ಕಿನ್ಸನ್ಸ್. ಕೇರ್ ಗಿವರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರಿಗೆ ಅನ್ನಿಸಬಹುದು ದ್ಯಾಟ್ ದ ಪರ್ಸನ್ ಇಸ್ ಇಗ್ನೋರಿಂಗ್ ಮೀ ಅಂತ. ಯಾಕಂದರೆ ಒಂದು ಮಾಸ್ಕ್ಡ್ ಫೇಸ್ ಎಕ್ಸ್ಪ್ರೆಷನ್ ಇರುತ್ತೆ, ಏನನ್ನೂ ತೋರಿಸ್ಕೊಳ್ಳೋದಿಲ್ಲ, ರಿಯಾಕ್ಷನ್ ಸ್ಲೋ ಇರುತ್ತೆ, ಇವ್ರು ನಮಗೆ ಕೇರ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಗಂಡನ ಬಗ್ಗೆ ಹೆಂಡತಿಗೆ ಅನ್ನಿಸ್ಬಹುದು, ಹೆಂಡತಿ ಬಗ್ಗೆ ಗಂಡನ್ಗೆ ಅನ್ನಿಸ್ಬಹುದು, ಮಕ್ಕಳಿಗೆ ಅನ್ನಿಸ್ಬಹುದು. ಇಸ್ ಇಟ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ದಟ್ ಯು ವಿಲ್ ಹ್ಯಾವ್ ಟು ಅಡ್ರೆಸ್? ಏನಂತಂದರೆ ಮೊದಲನೇ ಕೆಲಸ ಏನಂದರೆ ಕೇರ್ ಗಿವರ್ ಯಾರು ಇರ್ತಾರೆ ಅವ್ರಿಗೆ ಕಾಯಿಲೆ ಹೇಗಿದೆ ಏನಿದೆ ಅಂತ ಅರ್ಥ ಮಾಡಿಸ್ಬೇಕು. ಕಾಯಿಲೆ ಬಗ್ಗೆ ಏನು ಅರಿವೇ ಇಲ್ಲದೆ ಇತ್ತು ಅಂತಂದರೆ ಕೇರ್ ಗಿವರಿನ ಕೆಲಸ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಕೇರ್ ಗಿವರ್ ಕೇರ್ ಟೇಕರ್ ಆಗಿಬಿಡ್ತಾರೆ. ವಾಟ್ ವಿ ನೀಡ್ ಇಸ್ ಕೇರ್ ಗಿವರ್ಸ್. ಸೊ ಅವ್ರಿಗೆ ಏನು ತೊಂದರೆ ಇದೆ, ಅದರಲ್ಲಿ ಏನು ಚಾಲೆಂಜಸ್ ಇದೆ, ಅವ್ರ ಕಡೆಯಿಂದ ಏನು ತೊಂದರೆ ಆಗ್ತಾ ಇದೆ, ತಾಳ್ಮೆ ತುಂಬ ಬೇಕು. ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಅವರು ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಎಸ್ಪೆಷಲಿ ನ್ಯೂರೋ ಇಶ್ಯೂಸಿಗೆ ಮಿಡಲಿಂದಾಗಲಿ ಸ್ಪೈನಲ್ ಕಾರ್ಡಿಂದಾಗಲಿ ಆ ತೊಂದರೆ ಇರೋವಂಥ ರೋಗಿನ ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಸಾಕಷ್ಟು ಬಾರಿ ನಾವು ನೋಡ್ತೀವಿ, ಪಾಪ ತುಂಬ ಕಷ್ಟಪಟ್ಟು ನೋಡ್ಕೋತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನೋಡಿದ್ದೀವಿ ನಾವು. ಆ ಕಡೆ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮೂ ಇದೆ, ನೋಡ್ಕೊಳ್ದೆ ಪಾಪ ಯಾವುದೇ ಕಾರಣ ಇದ್ದಿರಲಿ ಏನಕ್ಕೆ ನೋಡ್ಕೊಳಕ್ಕಾಗಲಿಲ್ಲ ಅನ್ನೋದು ಬೇರೆ ವಿಷಯ. ನೋಡ್ಕೊಳ್ದೆ ರೋಗಿ ಸ್ಥಿತಿ ತುಂಬ ಇದಾಗಿ ಕ್ಷೀಣ ಆಗಿರೋದನ್ನು ನೋಡಿದ್ದೀವಿ. ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಅದ್ಭುತವಾಗಿ ಆರೈಕೆ ಮಾಡಿ ಚೆನ್ನಾಗಿ ಮಾಡಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಏನಂತಂದ್ರೆ ಅದಕ್ಕೆ ತಾಳ್ಮೆ ಬೇಕು, ಇನಿಷಿಯೇಟಿವ್ ಬೇಕು, ರಿಸೋರ್ಸಸ್ಸು ಬೇಕು, ತುಂಬ ಬೇಕಾಗತ್ತೆ. ಅದು ಕನ್ಸಲ್ಟ್ ಮಾಡಿ ಯಾವ ಥರ ಆಗ್ತಾ ಇದೆ ಅಂತ. ಸಾಕಷ್ಟು ಸಲ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರೆ, ಇವತ್ತು ಈ ಥರ ಆಯಿತು, ಇವತ್ತು ಈ ಥರ ತೊಂದರೆ ಇತ್ತು, ನಾನು ಹೆದರ್ಕೋಬೇಕಾ, ನಾನು ಹೇಗೆ ರಿಯಾಕ್ಟ್ ಮಾಡಬೇಕು, ನಾನು ಹೇಗೆ ಮಾಡಬೇಕು ಅಂತ. ಸೊ ತುಂಬ ಟು ಆ್ಯಂಡ್ ಫ್ರೋ ಬೇಕು ಅದಕ್ಕೆ. ಈ ಥರ ಆಗ್ತಾ ಇದೆ, ಆ ಥರ ಆದಾಗ ಹೆಂಗೆ, ಏನು ಎತ್ತ ಅಂತ ಅದೊಂದು ಅಂಡರ್ಸ್ಟ್ಯಾಂಡಿಂಗು ಓವರ್ ಎ ಪೀರಿಯಡ್ ಆಫ್ ಮಂತ್ ಆರ್ 2 ನಿಧಾನಕ್ಕೆ ಅದರ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ಲಿ ದೇ ವಿಲ್ ಅಡ್ಜಸ್ಟ್. ಆಲ್ಸೋ ಒಂದಷ್ಟು ಸಿಂಪ್ಟಮ್ಸ್ಗಳ ಬಗ್ಗೆ ಮಾತಾಡ್ತಾ ಈ ರೆಡ್ಯೂಸ್ಡ್ ಫೇಶಿಯಲ್ ಮೂವ್ಮೆಂಟ್ ಏನಿದೆ, ಹೈಪೋಮಿಮಿಯಾ, ನೀವು ಹೇಳ್ತಾ ಇದ್ರಿ ಟ್ರೆಮರ್ಸ್ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ. ಸೊ ಈ ರೆಡ್ಯೂಸ್ಡ್ ಫೇಶಿಯಲ್ ಮೂವ್ಮೆಂಟ್ ಹಾಗೇನಾ, ಎಲ್ಲರಿಗೂ ಇದು ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ? ಯಾವ ಸಿಂಪ್ಟಮ್ ಎಲ್ಲರಿಗೂ ಬಂದೇ ಬರುತ್ತೆ ಅನ್ನೋದು ಇಲ್ವೇ ಇಲ್ಲ. ಅಂಡ್ ಹೈಪೋಫೋನಿಯಾ ಕೂಡ ಐ ಥಿಂಕ್ ಇಟ್ಸ್ ವೆರಿ ಕಾಮನ್. ಅಂದ್ರೆ ವಾಯ್ಸ್ ಸಾಫ್ಟ್ ಆಗುತ್ತೆ, ಒಂಥರ ವಿಸ್ಪರ್ ಮಾಡ್ದಂಗೆ, ಪಿಸ್ಗುಡ್ದಂಗೆ ಮಾತಾಡೋದು, ಎಲ್ಲ ಮೋಟರ್ ಸಿಂಪ್ಟಮ್ಸು. ಕೆಲಸ ಆಗ್ತಾ ಇಲ್ಲ, ರಿಜಿಡ್ ಇದೆ, ಕೆಲಸ ಮಾಡೋ ಇನಿಸಿಯೇಷನ್ ಇಲ್ಲ, ಕೆಲಸ ಮಾಡೋ ಜಾಗ ಟೈಟ್ ಆಗಿದೆ, ಮಸಲ್ ಟೈಟ್ ಆಗಿದೆ, ಮಸಲ್ ಮೂವ್ಮೆಂಟ್ ಇಲ್ಲ. ಸೊ ಎಲ್ಲ ತೊಂದರೆಗಳು, ಬೆರಳುಗಳು ಮೂವ್ ಮಾಡಲ್ಲ, ವೋಕಲ್ ಕಾರ್ಡ್ಸ್ ಮೂವ್ ಮಾಡಲ್ಲ, ಮುಖದ ಮಸಲ್ಸ್ ಮೂವ್ ಮಾಡಲ್ಲ. ಸೊ ಸೇಮ್ ಸಿಂಪ್ಟಮ್ ಕಾಂಪ್ಲೆಕ್ಸ್. ಆಲ್ಸೋ ಯಾವುದೇ ನ್ಯೂರೋ ಡಿಜೆನರೇಟಿವ್ ಇಶ್ಯೂಗೆ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಡಿಸನ್ ಅಂತ ಇರುತ್ತೆ. ಬಟ್ ಯಾವುದೇ ಒಂದು ಮೆಡಿಸನ್ ಆಫ್ಟರ್ ಪಾಯಿಂಟ್ ಅದು ವರ್ಕ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಮೆಡಿಸನ್ ವರ್ಕ್ ಆಗುತ್ತೆ, ಸ್ಟಾಪ್ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಡಿಸೀಸ್ ಇವಾಲ್ವ್ ಆಗುತ್ತೆ ಅನ್ಬೇಕಾ? ಯಾಕಂದರೆ ಒಂದು ಕಮೆಂಟ್ ಬಂದಿತ್ತು, ನಮ್ಮ ತಾಯಿಗೆ ನಾನು ತುಂಬ ಸಿನ್ಸಿಯರ್ ಆಗಿ ಡಾಕ್ಟರ್ ಏನು ಹೇಳಿದ್ರು ಎಲ್ಲ ಫಾಲೋ ಮಾಡಿ ಮೆಡಿಸಿನ್ಸ್ ಕೊಡಿಸ್ದೆ, ಬಟ್ ಆಫ್ಟರ್ ಪಾಯಿಂಟ್ ಮೆಡಿಸಿನ್ಸ್ ವರ್ಕ್ ಆಗುತ್ತೆ, ಸ್ಟಾಪ್ ಆಯಿತು. ಇದರಲ್ಲಿ ಎರಡು ವಿಷಯ. ಒಂದು ಲಿವೋಡೋಪೈನ್ ವಿಷಯದಲ್ಲಿ ನಾವು ಆನ್ ಆ್ಯಂಡ್ ಆಫ್ ಪೀರಿಯಡ್ ಹೇಳಿದ ಹಾಗೆ ಮೆಡಿಸನ್ ಗೆಟ್ಸ್ ಯೂಸ್ಡ್ ಅಪ್, ದೇಹಕ್ಕೆ ಹೋಗುತ್ತೆ, ಎಫೆಕ್ಟ್ ಕಮ್ಮಿ ಆಗ್ತಾ ಇರುತ್ತೆ. ಒಂದು ಡೋಸ್ ಜಾಸ್ತಿ ಮಾಡಬೇಕು ಅಥವಾ ಬೇರೆ ಪೂರಕವಾಗಿ ಯಾವ್ದಾದ್ರು ಮೆಡಿಸನ್ ಹಾಕಬೇಕು, ಒಂದು ಸ್ವಲ್ಪ ಡೋಸೇಜಲ್ಲಿ ಮತ್ತು ಮೆಡಿಸನ್ಸ್ನಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಮಾಡೋವಂಥದ್ದು ಇರುತ್ತೆ, ಅದು ಇದ್ದೇ ಇರುತ್ತೆ. ಎಲ್ಲ ಮೆಡಿಸನ್ನು ಟ್ರೈ ಮಾಡಿ ಏನೂ ಪ್ರಯೋಜನ ಆಗಿಲ್ಲ ಅನ್ನೋ ಕೇಸ್ಗಳು ತುಂಬ ಅಪರೂಪ. ಇವ್ರ ವಿಷಯದಲ್ಲಿ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ತಿತ್ತು, ಆಫ್ಟರ್ ಪಾಯಿಂಟ್ ಇಟ್ ಸ್ಟಾಪ್ ವರ್ಕಿಂಗ್ ಅಂತ. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರ್ಬೋದು. ಮೆಡಿಸನ್ ಇನ್ ಕಾಂಪ್ಲಯನ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಪ್ರತಿದಿನ ರೆಗ್ಯುಲರ್ ಆಗಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಆಗಿರೋ ಮೆಡಿಸನ್ ತಗೋಬೇಕು. ಒಂದು ದಿವಸನೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕೆಲವೊಂದು ದಿವಸ ಮೆಡಿಸನ್ ಕೆಲಸ ಮಾಡದೇ ಇರ್ಬೋದು, ಕೆಲವೊಂದು ದಿವಸ ಮೆಡಿಸನ್ ಕೆಲಸ ಮಾಡುತ್ತೆ.
ಸೊ ಕೆಲವೊಂದು ದಿವಸ ಕೆಲಸ ಮಾಡದೇ ಇದ್ದಿರಬೇಕಾದ್ರೆ ಮೆಡಿಸಿನ್ ಕೆಲಸನೇ ಇಲ್ಲ ಅಂತ ಹೇಳಿ 1 ವಾರ ಬಿಡೋದು, 2 ವಾರ ಬಿಡೋದು, ಆಮೇಲೆ ತಗೊಳ್ಳೋದು, ಆಚೆ ಈಚೆ ಲಾಟ್ ಆಫ್ ಇಶ್ಯೂಸ್ ದೇರ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ವಾಸಿ ಆಗ್ತಾ ಇಲ್ಲ ಅನ್ನೋ ಆತಂಕದಲ್ಲಿ ತುಂಬ ಸಲ ಡಾಕ್ಟರ್ ಚೇಂಜ್ ಮಾಡ್ತಾರೆ. ಒಬ್ರ ಹತ್ರ ಹೋಗ್ತಾರೆ, ಸರಿ ಹೋಗಲಿಲ್ಲ, ಇನ್ನೊಬ್ರ ಹತ್ರ ಅಥವಾ ಅಡ್ವೈಸ್ಗಳು ತುಂಬ ಸಲ ಬೇರೆ ಆಗುತ್ತೆ. 1-2 ತಿಂಗಳು ಒಂದು ಮೆಡಿಸನ್ನು, ಇನ್ನೊಂದು ತಿಂಗಳು. ಸೊ ತುಂಬ ಆ ಥರ ಬೇರೆ ಕಾರಣಗಳಿರುತ್ತೆ. ಮೆಡಿಸನ್ ಕೆಲಸ ಮಾಡಲಿಲ್ಲ ಅನ್ನೋದು ಒಂದೇ ಕಾರಣ ಅಂತ ಯೋಚನೆ ಮಾಡೋದು ಕಷ್ಟದ ಕೆಲಸ. ಯೂಶಲಾಗಿ 1-8 ಬೇರೆ ಕಾರಣಗಳಿಂದ ಈ ಸ್ಥಿತಿ ಬಂದಿರಬಹುದು. ಒಂದೊಂದಾಗಿ ವಿಲ್ ಹ್ಯಾವ್ ಟು ಸಾಲ್ಟ್ ಇಟ್ ಔಟ್. ಸೊ ಈ ಥರ ಮೆಡಿಸಿನ್ಸ್ ಸ್ಲೋಲಿ ವರ್ಕ್ ಆಗೋದು ಕಮ್ಮಿ ಮಾಡ್ತಿದೆ ಬಿಕಾಸ್ ದ ಬಾಡಿ ಈಸ್ ಗೆಟಿಂಗ್ ಯೂಸ್ ಟು ಇಟ್ ಅನ್ನೋ ಒಂದು ಸಿಚುಯೇಷನಲ್ಲಿ DBS ವರ್ಕ್ ಆಗಲಿಲ್ಲ ಅಂದರೆ ಡು ಯು ಥಿಂಕ್ ದೇ ವಿಲ್ ರೀಚ್ ದೇರ್ ಎಂಡ್ ವೆರಿ ಸೂನ್? ಹೇಳೋಕ್ಕಾಗಲ್ಲ ಮೇಡಮ್, ದರ್ ಆರ್ ನೋ ಫಾರ್ಮುಲಾಸ್ ಹಿಯರ್. DBS ಕೆಲಸ ಮಾಡಲಿಲ್ಲ ಅಂದರೆ ಲೀಷನಿಂಗ್ ಇದೆ, ಲೀಷನಿಂಗ್ ಮಾಡ್ಬೋದು. DBS ಕೆಲಸ ಮಾಡದೆ ಮೆಡಿಸಿನ್ ಕೆಲಸ ಮಾಡಲಿಲ್ಲ ಅಂತಂದ್ರೂ 1-2-3 ಬೇರೆ ಪರ್ಯಾಯವಾಗಿರುತ್ತೆ. ಸೊ ಆಪ್ಷನ್ಸ್ ಯಾವುದು ಇಲ್ಲವೇ ಇಲ್ಲ, ಮುಗಿದು ಹೋಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ನಿಮ್ಮ ಏಜ್ ಎಷ್ಟು ದಿನ ಮಿಕ್ಕಿದೆಯೋ ಅಷ್ಟು ದಿನ ಹಾಗೆ ಇದ್ಬಿಡಿ ಅಂತ ಹೇಳೋ ಸಾಧ್ಯತೆಗಳು ತುಂಬ ಕಮ್ಮಿ. ಆ್ಯಂಡ್ ಮತ್ತೊಂದು ಸಿಂಪ್ಟಮ್ ಆಫ್ ಪಾರ್ಕಿನ್ಸನ್ಸ್, ಫ್ರೀಸಿಂಗ್ ಆಫ್ ಗೇಟ್, FOG, ಫಾಗ್ ಅಂತ ಏನು ಕರಿತೀವಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ಫ್ರೀಸಿಂಗ್ ಆಫ್ ಗೇಟ್ ಅಂದರೆ ಇಟ್ಸ್ ಎ ಟೈಪ್ ಆಫ್ ಬ್ರಾಡಿಕೈನೇಸಿಯಾ. ಮೂವ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಮಸಲ್ ತುಂಬ ಟೈಟ್ ಆಗಿದೆ, ಮೂವ್ಮೆಂಟ್ ಇನಿಷಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ 2 ಪ್ರಾಬ್ಲಮ್ ಇರುತ್ತೆ. ಮೂವ್ಮೆಂಟ್ ಇನಿಷಿಯೇಟ್ ಮಾಡೋದ್ರಲ್ಲೂ ತೊಂದರೆ ಇರುತ್ತೆ, ಮೂವ್ ಮಾಡೋಕ್ಕೂ ಆಗಲ್ಲ, ತುಂಬ ಟೈಟ್ ಇರುತ್ತೆ, ಗಟ್ಟಿ ಇರುತ್ತೆ, ಮೂವ್ಮೆಂಟ್ದಷ್ಟು ಇದಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಎದ್ದು ನಿಲ್ಲೋದು ಕಷ್ಟ, ಎದ್ದು ನಿಂತು ಮುಂದಿನ ಒಂದು ಹೆಜ್ಜೆ ಇಡೋದಕ್ಕೂ ಅವ್ರಿಗೆ ತುಂಬ ಕಷ್ಟ. ಒಂದು ಹೆಜ್ಜೆ ಎತ್ತಿಡೋ ಇದೂ ಆಗ್ತಾ ಇಲ್ಲ. ಎತ್ತಿಡಕ್ಕೆ ಒಂದು ಪ್ರಯತ್ನ ಮಾಡ್ತು ಅಂತಂದ್ರೂ ಕಾಲು ತುಂಬ ಟೈಟ್ ಇದೆ, ಮೂವ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೋಡೋರಿಗೆ ಏನು ಅನ್ಸ್ಬಿಡುತ್ತೆ ಅಂತಂದರೆ ಒಂದೇ ಜಾಗದಲ್ಲಿ ನಿಂತಿದ್ದಾರೆ, ಮತ್ತು ಇಮೋಷನು ಎಕ್ಸ್ಪ್ರೆಸ್ ಪಾಪ ಮಾಡ್ಕೊಳಕ್ಕಾಗಲ್ಲ. ಸೊ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ, ಒಂದೇ ಕಡೆ ನಿಂತ್ಬಿಟ್ಟಿದ್ದಾರೆ, ಒಂಥರ ಏನೋ ಸ್ಟ್ಯಾಚ್ಯೂ ಥರ ನಿಂತ್ಬಿಟ್ಟಿದ್ದಾರೆ ಒಂದು ಜಾಗದಲ್ಲಿ ಅಂತ ಅನ್ಸುತ್ತೆ. ದಟ್ ಈಸ್ ಫ್ರೀಸಿಂಗ್ ಆಫ್ ಗೇಟ್. Quite seen in Parkinson's. Parkinson's is quite common. Okay. So finally, towards the end of Parkinson's series now ಬಂದಿದ್ದೀವಿ. How would you like to summarize the entire thing, doctor? ಅಂದರೆ ಪೇಷಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಕೇರ್ ಗಿವರ್ ಪರ್ಸ್ಪೆಕ್ಟಿವ್ ಅಲ್ಲಿ, ಆ್ಯಂಡ್ ಪಾರ್ಕಿನ್ಸನ್ಸ್ ಕಾಣಿಸ್ಕೋಬಾರ್ದಪ್ಪ ನಮಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಅನ್ನೋಂಥವ್ರಿಗೆ ಇಫ್ ಯು ಹ್ಯಾವ್ ಟು ಗಿವ್ ಔಟ್ ಅ ಮೆಸೇಜ್. ಪಾರ್ಕಿನ್ಸನ್ಸ್ ಕಾಣಿಸ್ಕೋಬಾರ್ದು ಅನ್ನೋದು ನನ್ನ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಬಟ್ ಕಾಣಿಸ್ಕೊಂತು ಅಂತಂದಾಗ ಟ್ರೀಟ್ಮೆಂಟ್ ತಗೊಳ್ಳಿ. ಲಾಟ್ ಆಫ್ ಟ್ರೀಟ್ಮೆಂಟ್ ಅವೈಲೇಬಲ್. ಸಾಕಷ್ಟು ಜನ ಪಾರ್ಕಿನ್ಸನ್ಸ್ ತೊಂದರೆ ಇರುವಂಥ ರೋಗಿಗಳು ತುಂಬ ಆರಾಮಾಗಿ ತಮ್ಮ ಕೆಲಸ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗಿರುವಂಥ ನಿದರ್ಶನಗಳು ಇದೆ. ಇದು ಹೆಂಗೆ ಅಂತಂದರೆ, ಯಾರೋ ಒಬ್ಬರಿಗೆ ಪೂರ್ತಿ ಬೆಡ್ ರಿಡನ್ ಆಗಿ ಇದಾಗ ಹೋದ್ರು, ಹಾಗಾಗಿ ನಮಗೂ ಆಗತ್ತೆ ಅಂತ ನೋಡಿ ಹೇಳ್ತಾರೆ ಹೊರತು 10 ಜನ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ನಾವು ಚೆನ್ನಾಗಿ ಓಡಾಡ್ತೀವಿ ಅನ್ನೋಂಥ ಒಂದು ಪಾಸಿಟಿವ್ ಔಟ್ಲುಕ್ ಬೇಕು. ನೀವು ಎಷ್ಟು ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ನಾರ್ಮಲ್ ಲೈಫ್ ನ ಲೀಡ್ ಮಾಡೋರ್ನ ನೋಡಿದೀರಾ? ತುಂಬಾ ಜನ ಇದ್ದಾರೆ ಆ ತರ 10 ವರ್ಷ 15 ವರ್ಷದಿಂದ ಮೆಡಿಸಿನ್ಸ್ ತಗೋತಾ ಇದ್ದಾರೆ, ಆರಾಮಾಗಿರೋರು ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಪಾರ್ಕಿನ್ಸನ್ಸ್ ತೊಂದರೆ ಅಲ್ಟಿಮೇಟ್ಲಿ ಏನಂದ್ರೆ ಇಟ್ ಇಸ್ ಎ ಪ್ರೋಗ್ರೆಸಿವ್ ಡಿಸೀಸ್. ಅದನ್ನ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. 10 ವರ್ಷದ ಹಿಂದೆ ನಾನು ಹೇಗಿದ್ದೆ ಈಗಲೂ ಹಾಗೆ ಇದೀನಿ ಅಂತ ಹೇಳೋ ಪಾರ್ಕಿನ್ಸನ್ಸ್ ಇನ್ ತೊಂದರೆ ಇರುವಂತ ರೋಗಿಗಳು ತುಂಬಾ ಕಮ್ಮಿ. ಯಾಕಂದ್ರೆ ಇಟ್ಸ್ ಎ ಪ್ರೋಗ್ರೆಸಿವ್ ನ್ಯೂರೋ ಡಿಜನರೇಟಿವ್ ಡಿಸೀಸ್. ಬಟ್ ಏನಂದ್ರೆ ಆ ಪ್ರೋಗ್ರೆಷನ್ ಇನ್ ಸ್ಪೀಡ್ ಅನ್ನು ಕಮ್ಮಿ ಮಾಡ್ಬೋದು. ಏನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ 10 ವರ್ಷದಿಂದ ಇರೋದು 8 ವರ್ಷದಿಂದ 2 ವರ್ಷದಲ್ಲೇ ತೊಂದರೆ ಆಗ್ಬೋದು. ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ 10 ವರ್ಷ ಆಗಲಿ, 15 ವರ್ಷ ಆಗಲಿ, 20 ವರ್ಷ ಆಗಲಿ, ಯು ಕ್ಯಾನ್ ಸ್ಲೋ ಡೌನ್ ದ ಡಿಸೀಸ್, ಯು ಕ್ಯಾನ್ ಮೇಕ್ ಇಟ್ ಗೋ ಸ್ಲೋ. ಕ್ಯೂರ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯು ಕ್ಯಾನ್ ಕ್ಯೂರ್ ಇಟ್, ಮ್ಯಾನೇಜ್ ಮಾಡ್ಬೋದು. ಅದನ್ನ ಏನು ತೊಂದರೆ ಇದೆ, ಅದರಿಂದ ಆಗ್ತಾ ಇರೋ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಮೆಡಿಸಿನ್ಸ್ ಇದೆ. ನನಗೆ ಈ ಮಾತ್ರೆ ಕೊಟ್ಬಿಡಿ, ಇಷ್ಟು ಕೋರ್ಸ್ ತೊಗೊಂಡ್ಬಿಡ್ತೀನಿ, ಪಾರ್ಕಿನ್ಸನ್ಸ್ ಇಲ್ಲ ಅಂತ ಹೇಳಿ ಮಾಡಿಬಿಡಿ, ಆ ಥರ ಮಾಡೋಕ್ಕೆ ಬರೋದಿಲ್ಲ. ಇಟ್ಸ್ ಎ ನ್ಯೂರೋ ಡಿಜನರೇಟಿವ್ ಡಿಸೀಸ್. ಬ್ರೈನಿನ ಭಾಗ ಕೆಲಸ ಮಾಡ್ತಿಲ್ಲ, ಬ್ರೈನಿನ ಭಾಗದಿಂದ ಯಾವ ಒಂದು ಕೆಮಿಕಲ್ ಹೊರಗೆ ಬರಬೇಕಿತ್ತು ಅದು ಬರ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಸಾಕಷ್ಟು ಬೇರೆ ಬೇರೆ ಥರ ಇದೆ, ಜೆನೆಟಿಕ್ ಥೆರಪಿ ಇದೆ, ಸ್ಟೆಮ್ ಸೆಲ್ ಥೆರಪಿ, ಅದು ಪ್ರೂವ್ ಆಗಿಲ್ಲ ಸದ್ಯಕ್ಕೆ. ಮೇ ಬಿ ಇನ್ನೊಂದು 5-6 ವರ್ಷದಲ್ಲಿ ಯಾವುದಾದ್ರು ಒಂದು ರ್ಯಾಡಿಕಲ್ ಆಗಿ ಒಂದು ಟ್ರೀಟ್ಮೆಂಟ್, ಹೊಸ ಆಪ್ಷನ್ ಬರ್ಬೋದು, ವೇರಿನ್ ಸಿಂಪ್ಟಮ್ ಕಾಂಪ್ಲೆಕ್ಸ್ ಇಸ್ ರಿವರ್ಸ್ಡ್ ಬರ್ಬೋದು, ಇಲ್ಲ ಅಂತಲ್ಲ. ಟ್ರೀಟ್ಮೆಂಟ್ ತಗೋಬೇಕು, ಕೇರ್ ಗಿವರ್ ಹತ್ರ ಪೇಷನ್ಸ್ ಇರಬೇಕು, ಅವ್ರನ್ನ ನೋಡ್ಕೋಬೇಕು ಅನ್ನೋ ತಾಳ್ಮೆ ಇರಬೇಕು, ಕಾಯಿಲೆನ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿರ್ತಕ್ಕಂಥ ಕಾಯಿಲೆ ಅಂತ ಹೇಳಿ. ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡು ಜೀವನನ ಸರಾಗ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಇರೋದ್ರಲ್ಲಿ ಪಾರ್ಕಿನ್ಸನ್ಸ್ ಮ್ಯಾನೇಜ್ ಮಾಡಿಕೊಂಡು ತಮ್ಮ ಕೆಲಸ ತಾವು ಮಾಡಿಕೊಂಡು ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಸಾಕಷ್ಟು ಜನ ಇದ್ದಾರೆ. ವೆರಿ ಬಿಗ್ ಪಾಪ್ಯುಲೇಷನ್ ದಟ್ ಈಸ್. ಲವ್ಲಿ ಸರ್. ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್ ಆಗಿರೋ ಮತ್ತೊಂದು ಸೀರೀಸ್ ಆಫ್ ಎಪಿಸೋಡ್ಸ್ ಪಾರ್ಕಿನ್ಸನ್ಸ್ನ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.